ಸಭಾಧ್ಯಕ್ಷರೇ, ನಮ್ಮ ಎಲ್ಲಾ ಸದಸ್ಯರು ಚಂದ್ರಣ್ಣ ಅವರಿಂದ ಎಲ್ಲರೂ ಸದಸ್ಯರದು ನಮ್ಮ ಸದಸ್ಯರೇ ಅಂತಲ್ಲ, ಎಲ್ಲರದು ಕೂತಿರೋರ್ದು ಎಲ್ಲರದು ನೀವು ಆ ಸಮುದಾಯದಿಂದ ಬಂದವರು. ನಮ್ಗೆ ಈಗ ಕೆಲವರೆಲ್ಲ 500 ಅಂದ್ರು, ಕೆಲವು 2000 3000 ಅರ್ಜಿ ಬಂದಿದೆ. ನೀವು ಒಬ್ಬ ದಲಿತನಿಗೆ ನೀವು ನಮ್ಮ ಇಡೀ ಅಲ್ಲಿದ್ದಾಗ ಒಂದು 40-50 ಕುಟುಂಬಗಳು ಇರ್ತೈತೆ ಅಂತ ಇಟ್ಕೊಳ್ಳಿ. ಒಂದೊಂದು ತಾಲೂಕಲ್ಲಿ 40-50 ಜನ ಪಾಪ್ಯುಲೇಷನ್ ಇರ್ತಾರೆ ಅಂತ. ನೀವು ಒಬ್ಬರಿಗೆ ಅಂತ ಹೇಳಿದ್ರೆ ಅದಕ್ಕೆ ಅರ್ಥನೇ ಇಲ್ಲ. ಅದ್ರ ಕೊಡೋದು ಬದಲು ನಿಲ್ಲಿಸ್ಬಿಡಿ, ಬಿಟ್ಬಿಡಿ. ಯಾಕೆ ಕೊಟ್ಟು ನಿಷ್ಠೂರ ಆಗ್ಬೇಕು? ಎಲ್ಲ MLAಗಳು ಅಷ್ಟೇ, ನಮ್ದೇನಂತಲ್ಲ, ಎಲ್ಲ MLAಗಳು ನಿಷ್ಠೂರ. ಒಂದು ಅರ್ಜಿ ಸೈನ್ ಹಾಕಿದ್ರೆ ಅದಕ್ಕೆ ಮಹದೇವಪ್ಪನವ್ರ ಕಾಲದಲ್ಲಿ ಗಂಗಾ ಕಲ್ಯಾಣವನ್ನ ಮುಚ್ಚಿದೆ ಅಂತ ಅನೌನ್ಸ್ ಮಾಡಿ ನಾವು ಸದನದಲ್ಲಿ ಒಪ್ಕೋತೀವಿ. ನೀವು ಒಂದೊಂದು ಅನೌನ್ಸ್ ಮಾಡಿ ಒಂದೊಂದು ಕೊಟ್ರೆ ತಗೊಳಕ್ ಆಗಲ್ಲ ಸರ್. ಹೆಂಗೆ ಯಾರನ್ನಂತ ಸೆಲೆಕ್ಷನ್ ಮಾಡ್ತೀರಿ ಗಂಗಾ ಕಲ್ಯಾಣದಲ್ಲಿ? ನಿಮ್ಮ ಕಾಲದಲ್ಲಿ ಮುಚ್ಚಿದ್ವಿ ಗಂಗಾ ಕಲ್ಯಾಣವನ್ನ, ತಲೆಯಲ್ಲಿ ಗಂಗೆ ನಾಪತ್ತೆ ಮಾಡಿಬಿಟ್ಟಾರೆ ಇವರು ಮಹಾದೇವ. ಈ ಸರ್ಕಾರ ಅಲ್ಲ, ಮಹಾದೇವಪ್ಪ ಅಲ್ಲಿ ಮಲೆ ಮಹದೇಶ್ವರ ಏರಿಯಾದಿಂದ ಬಂದವರು. ಆ ತಲೆ ಮೇಲೆ ಗಂಗೆ, ಇಲ್ಲಿ ನೋಡಿದ್ರೆ ಬರಗಾಲ, ನೀರೇ ಇಲ್ಲ, ನೀರೇ ಇಲ್ಲ. ಅವ್ರ ನಾಯಕರು ಬೇರೆ, ಒಳ್ಳೆ ಮಳೆ ಅಲ್ಲಲ್ಲ ನಮ್ಮ ಡೆಪ್ಟಿ CM ಬೇರೆ ಹೋಗಿ ಗಂಗೆಯಲ್ಲಿ ಮುಳುಗ್ಬಿಟ್ಟು ಬಂದ್ಬಿಟ್ಟವ್ರೆ. ಗಂಗೆಯಲ್ಲಿ ಮುಳುಗ್ ಬಂದವ್ರೆ. ಆ ಕರ್ಮ ಕಳೀಲಿ ಅಂತೇಳಿ ಸುತ್ತಂತ ಇದ್ದೀರಾ ನೀವು. ಕರ್ಮ ಈಗ ಸರ್ ನಿಮ್ಮಂತ ಹಿರಿಯ ಸದಸ್ಯರು ಹೇಳ್ತಾರೆ, ಉತ್ತರ ಹೇಳ್ತಾರೆ ಅವರು, ಉತ್ತರ ಹೇಳ್ತಾರೆ. ಕೂತ್ಕೊಳ್ರಿ. ಗಂಗಾ ಕಲ್ಯಾಣ ಸರ್ ಅದಕ್ಕೆ ಹೋಗುತ್ತೆ. ಗಂಗಾ ಕಲ್ಯಾಣ ಕೊಡೋದ್ರಿಂದ ಬಡತನ ಹೋಗುತ್ತೆ ಅನ್ನೋದನ್ನ ಈ ಸರ್ಕಾರ ಅರ್ಥ ಮಾಡ್ಕೋಬೇಕು. ನೀವು ಗಂಗೆ ಬಗ್ಗೆ ಅಪಪ್ರಚಾರ ಮಾಡಿ ಗಂಗೆ ಬಗ್ಗೆ ಅವಹೇಳನ ಮಾತಾಡ್ತೀರಿ, ಗಂಗಾ ಕಲ್ಯಾಣ ಕೊಡ್ಲಿಕ್ಕೆ ಮೀನಾಮೇಷ ಎಣಿಸ್ತೀರಿ. ಮಹದೇವಪ್ಪನವರೇ ಇಷ್ಟು ಅಸಹಾಯಕರಾದ್ರೆ ಪರಿಸ್ಥಿತಿ ಏನು? ಮಂತ್ರಿಗಳು ನನಗೆ ಅವ್ರ ಬಗ್ಗೆ ಬಹಳ ಚಿಂತೆ. ನೀವೇ ಇಷ್ಟು ಅಸಹಾಯಕರಾದ್ರೆ ಏನ್ ಪರಿಸ್ಥಿತಿ? ಅಧ್ಯಕ್ಷರೇ, ಒಂದ್ ನಿಮಿಷ. ಮಹದೇವಪ್ಪನವರು ಘೋಷಣೆ ಮಾಡಿಬಿಡ್ಲಿ, ನಮ್ಮ ಸರ್ಕಾರ ಬಂದ್ರ ಮೇಲೆ ದಲಿತರ ಬಡತನ ಹೋಗಿದೆ, ಈ ಫಲಾನುಭವಿಗಳನ್ನ ಜಾಸ್ತಿ ಆರಿಸುವ ಅವಶ್ಯಕತೆ ಇಲ್ಲ ಅಂತ ಡಿಕ್ಲೇರ್ ಮಾಡಿಬಿಡ್ಲಿ ರಾಜ್ಯಕ್ಕೆ. ಅದು ಸರಿ ಹೋಗುತ್ತೆ. ಇಲ್ಲ ಅಂದ್ರೆ ಈ ರೀತಿ ಕೊಟ್ಟು ಏನು ಪ್ರಯೋಜನ ಕೊಡ್ತಾರೆ. ಸರ್ ಸ್ವಲ್ಪ ಕುಂದ್ರಿ, ಮಂಜಣ್ಣ ಕುಂದ್ರಿ. ಹೇಳಿ ಅಲ್ಲ ಹೇಳ್ತಾರೆ ಉತ್ತರ ಮನೆ ಬರ ಕುಂದ್ರಿ. ಪೂರಕವಾಗಿ ಉತ್ತರ ಹೇಳಕ್ಕ ಉತ್ತರ ಹೇಳಬೇಕಲ್ಲ. ಈಗ ಹೇಳಿದಾರೆ ಸರ್. ನಾನೊಂದು ಹೇಳ್ತೇನೆ, ಕುತ್ಕೊಡ್ರಿ ಸ್ವಲ್ಪ. ಸರ್, ಅದಕ್ಕೆ ಪೂರಕವಾಗಿ ಮಂತ್ರಿಗಳ ಗಮನಕ್ಕೆ ನಾನು ತರುವಂತದ್ದು, ಗಂಗಾ ಕಲ್ಯಾಣ 1, 2, 3 ಬಂದ್ರು ನಾವದನ್ನು ಶಾಸಕರ ಅಧ್ಯಕ್ಷತೆಯಲ್ಲಿ ಪಾಸ್ ಮಾಡಿದ್ರೆ ಅಧಿಕಾರಿಗಳು ಪುನಃ ಅದನ್ನು 15 ಸಲ ಸತಾಯಿಸ್ತಾರೆ. ಮೊನ್ನೆ ತಾನೇ ನಾನು ಅಧಿಕಾರಿಗೆ ನಾನು ಮಂಗಳೂರಿನಲ್ಲಿ ಗಲಾಟೆ ಮಾಡಿದ್ದೇನೆ. 4 ವರ್ಷದಿಂದ ಹೋಗ್ತಾ ಇದ್ದೇನೆ ಅಂತ ಹೇಳ್ತಾರೆ. ನಾವು ಪಾಸ್ ಮಾಡಿದ್ದೇವೆ, ಎಲ್ಲ ಆಗಿದೆ. 3,000 ಕೊಡು, 2,000 ಕೊಡು, ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ಇದು ಎಂತದ್ದು ಅದು ಕೋಡ್ ಸರಿ ಇಲ್ಲ, ಗಿಡ ಈಗ ಸತಾಯಿಸ್ತಾ ಇದ್ದಾರೆ. ಕೊಟ್ಟದನ್ನು ಕೊಡ್ಲಿಕ್ಕೆ ಅವರ ಗಮನಕ್ಕೆ ತಂದದ್ದು ನಾನು. ಸರ್ ಮಾನ್ಯ ಮಂತ್ರಿಗಳು ಸರ್ ಒಂದೇ ಹೇಳ್ತಾರ್ರಿ, ಉತ್ತರ ಹೇಳ್ತಾರೆ, ಕುತ್ಕೊಡ್ರಿ. ಹೇಳ್ತಾರೆ ಅಲ್ಲ, ಅವ್ರು ಹೇಳಕ್ಕಾರ ಬಿಡ್ರಲ್ಲ. ಸ್ಪೀಕರ್ ಸಾಹೇಬ್ರು ಏನ್ ಹೇಳ್ತಾರೆ ಹೇಳಿ ಸರ್. ಸರ್ ಹೇಳಿ ಸರ್. ಹೇಳಿದ್ರು